ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ತುಂಬ ಆರಾಮಾಗಿ ಹಾಗೆ ಸೂಪರಾಗಿದ್ದೀನಿ ಅಂತ ಹೇಳ್ತೇನೆ. ಸೊ ಇವತ್ತಿನ ವಿಡಿಯೋ ಬಂದು ಥಂಬ್ನೇಲ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಏನೋ ಎಡವಟ್ಟು ಮಾಡ್ಕೊಂಡಿದ್ದಾರೆ ಅಂತ. ಹೌದು ಫ್ರೆಂಡ್ಸ್, ಎಡವಟ್ಟು ಆಗೋದ್ರಲ್ಲಿತ್ತು. ಸೊ 1 ಸೆಕೆಂಡ್ನಲ್ಲಿ ಅದರಿಂದ ಬಚಾವಾಗಿದ್ದೀನಿ. ಸೊ ಯಾರಾದರೂ ಹಸುಗಳನ್ನ ಸಾಕಿದರೆ ಈ ಎಡವಟ್ಟು ಮಾಡ್ಕೋಬೇಡಿ ದಯವಿಟ್ಟು. ಮತ್ತು ಕೇರ್ಲೆಸ್ ಮಾಡಬೇಡಿ, ಹಸುಗಳ ಬಗ್ಗೆ ಕೇರ್ಲೆಸ್ ಮಾಡಬೇಡಿ, ಮತ್ತು ನೆಗ್ಲಿಜೆನ್ಸಿ ತೋರಿಸ್ಬೇಡಿ ಅಂತ ಹೇಳ್ತೇನೆ. ಯಾಕಂದರೆ ಈ ವಿಡಿಯೋದಲ್ಲಿ ಫುಲ್ ಹೇಳಿದ್ದೇನೆ ಯಾವ ರೀತಿ ಇರುತ್ತೆ ಅಂತ. ಯಾವುದೇ ರೀತಿಗೂ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಏನಾಗಿತ್ತು ಎಡವಟ್ಟು ಅನ್ನೋದನ್ನ ತಿಳಿಸ್ತೇನೆ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ನಾನು ಇವಾಗ ಒಳಗಡೆ ಕರ್ಕೊಂಡು ಬಂದಲ್ಲ, ಆ ಹಸು ಅಂದರೆ ನಮ್ಮ ಸೈಡಲ್ಲೆಲ್ಲ ಹೀಟಿ ಬಂದಿದೆ ಅಂತಾರೆ. ಸೊ ಇದು ಸಮೆನಿ ಬಂದಿದೆ. ಸೊ ನೀವು ಗಮನಿಸಿರ್ಬೋದು, ನಾನು ಹಿಡ್ಕೊಂಡು ಬಂದ ತಕ್ಷಣ ಸಡನ್ಲಿ ನಾನು ಅಂದರೆ ಗೋರ್ಲಿಕ್ಕೆ ಒಳಗಡೆ ನಿಂತ್ಕೊಂಡ್ಬಿಟ್ಟೆ. ಯಾಕಂದರೆ ನಾವು ಈ ಥರ ಸಮೆನಿಗೆ ಬಂದಿರೋ ಅಂಥ ಹಸುಗಳನ್ನ ಎದುರುಗಡೆ ಜಾಸ್ತಿ ನಿಲ್ಲೋದಾಗಲಿ ಅಥವಾ ಬಗ್ಗೋದಾಗಲಿ ಈ ಥರ ಎಲ್ಲ ಮಾಡಿದರೆ ಅವು ಸಡನ್ಲಿ ಏನು ಮಾಡುತ್ತೆ ಅಂದರೆ ನಮ್ಮ ಮೇಲೆ ಹತ್ತೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದರೆ ಅವಕ್ಕೆ ಸಮೆನಿ ಬಂದಂಥ ಟೈಮ್ನಲ್ಲಿ ಮೈ ಮೇಲೆ ಪರಿಜ್ಞಾನನೇ ಇರಲ್ಲ. ಸೊ ಅವು ಹಸು ಕರು ಮನುಷ್ಯರು ಅಂತ ಕೂಡ ನೋಡಲ್ಲ, ಯಾವುದ್ರ ಮೇಲಾದರೂ ಹತ್ತೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಅದೇ ರೀತಿ ಆಗಿತ್ತು. ನಾನು ಆವಾಗಲೇ ಎಡವಟ್ಟು ಅಂದಲ್ಲ, ಅದೇ. ಸೊ ನಾನು ಇದಕ್ಕಿಂತ ಮುಂಚೆ ನಾನು ನೀರು ಕುಡಿಸುವ ಅಂತ ಅದನ್ನು ಬಿಚ್ಚೋಕೆ ಹೋದೆ. ಬಗ್ಗಿದ ತಕ್ಷಣವೇ 2 ಕಾಲು ಅಂದರೆ ಮುಂದಗಡೆ 2 ಕಾಲು ನನ್ನ ಬೆನ್ನು ಮೇಲಿದ್ದು. ಸೊ ಆ ರೀತಿ ನನ್ನ ಮೇಲೆ ಹತ್ತೋಕ್ಕೆ ಬಂದಿತ್ತು. ಸೊ ಸ್ವಲ್ಪ ಮಿಸ್ ಆಗಿದ್ರು ಕೂಡ ನನ್ನ ಬೆನ್ನು ಮೂಳೆ ಮುರಿಬೇಕಿತ್ತು. ಸೊ ಅಷ್ಟರಲ್ಲಿ ಸ್ವಲ್ಪ ಅಂದರೆ ದೇವ್ರ ದಯೆ ಅದರಿಂದ ಬಚಾವಾಗಿದ್ದೀನಿ. ಸೊ ಹಸುಗಳನ್ನ ಸಾಕೋದು ತುಂಬ ಈಸಿ ಅಂತ ಅಂದ್ಕೊಂಡಿರೋರಿಗೆ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಕೇಳ್ಕೊತಾ ಇದ್ದೀನಿ, ಯಾರೂ ನೆಗ್ಲಿಜೆನ್ಸಿ ಮಾಡಬೇಡಿ. ಬಾಕಿ ಟೈಮ್ನಲ್ಲಿ ನಾವು ಪ್ರೀತಿಯಿಂದ ಸಾಕಿರ್ತೇವೆ ಅನ್ನೋದಕ್ಕೋಸ್ಕರ ನಾವು ತುಂಬ ಪ್ರೀತಿ ಮಾಡ್ತೇವೆ. ಸೊ ಈ ರೀತಿ ಹೀಟಿಗೆ ಬಂದ ಟೈಮ್ನಲ್ಲಿ ಮತ್ತು ಬಂದ ಟೈಮ್ನಲ್ಲಿ ನಮ್ಮ ಪ್ರೀತಿ ಯಾವುದೇ ರೀತಿ ವರ್ಕ್ ಆಗೋದಿಲ್ಲ. ಯಾಕಂದರೆ ಆ ಟೈಮ್ನಲ್ಲಿ ಆ ಹಸುಗಳಿಗೆ ಮೈ ಮೇಲೆ ಪರಿಜ್ಞಾನನೇ ಇರೋದಿಲ್ಲ. ಅಂದರೆ ನಾವೇ ನಮಗೆ ಅನಿಸಿರುತ್ತೆ, ನಮಗೆ ಗೊತ್ತಿರುತ್ತೆ ಇದು ನಾನು ತುಂಬ ಪ್ರೀತಿಯಿಂದ ಸಾಕಿರೋಂಥ ಪ್ರಾಣಿ, ಇದು ನಾನು ತುಂಬ ಇಷ್ಟಪಡುತ್ತೆ ಅಂತ. ಸೊ ಇಂಥ ಟೈಮಲ್ಲಿ ಜಾಸ್ತಿ ಹತ್ತಿರ ಹೋಗೋದು ಮತ್ತು ಬೊಕ್ಕೋದು ನಿಲ್ಲೋದು ಈ ರೀತಿ ಎಲ್ಲ ಮಾಡಬೇಡಿ. ಮತ್ತು ನಾವು ಏನಾದರೂ ಹಸುಗಳನ್ನ ಆ ಕಡೆಯಿಂದ ಈ ಕಡೆ ಎಳ್ಕೊಂಡು ಹೋಗುವಾಗ ಯಾವುದೇ ಕಾರಣಕ್ಕೂ ನೀವು ಮುಂದೆಯಿಂದ ನಡ್ಕೊಂಡು ಹೋಗಬೇಡಿ. ಸೊ ಹಸುಗಳನ್ನ ಯಾವುದೇ ಕಾರಣಕ್ಕೂ ಹಿಂದೆಯಿಂದ ಹಿಡ್ಕೊಂಡು ಬರಬೇಡಿ. ಸೊ ಯಾವಾಗಲೂ ಹಸುಗಳನ್ನ ಮುಂದೆಯಿಂದನೇ ಅಂದರೆ ಹಸುಗಳನ್ನ ಮುಂದೆ ಬಿಟ್ಟು ಹಸುವಿನ ಹಿಂದೆ ನಾವು ಬರಬೇಕು. ನೀವು ಏನು ಮಾಡ್ತೀರಾ ಅಂದರೆ ಕೆಲವೊಬ್ಬರು ಹಸುಗಳನ್ನ ಯಾವಾಗಲೂ ಅಂದರೆ ಅವಾಗ ಎಲ್ಲ ನಮಗೆ ತುಂಬ ಪರಿಚಯ ಇರೋವಂಥದ್ದು, ಅದ್ರ ಬಗ್ಗೆ ನನಗೆ ಗೊತ್ತು ಅಂತ ನಾವೇನು ಮಾಡ್ತೇವೆ, ಮುಂದೆಯಿಂದ ಎಳ್ಕೊಂಡು ಹೋಗ್ತಾ ಇರ್ತೇವೆ, ಹಿಂದೆ ಹಸು ಬರುತ್ತೆ. ಸೊ ಇಂತಹ ಸಮಯಕ್ಕೆ ಬಂದಂಥ ಟೈಮ್ನಲ್ಲಿ ಅವು ನಮ್ಮ ಮೇಲೆ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ತಪ್ಪನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾಕಂದರೆ ನಾನು ನೋಡಿದ್ದೇನೆ, ತುಂಬ ಹತ್ತಿರದಿಂದ ನೋಡಿದ್ದೇನೆ, ಹಸುಗಳನ್ನ ಸಾಕ್ತೇನೆ ನಾನು ಅಂತ ತುಂಬ ಜನ ಈ ಥರ ಎಲ್ಲ ಮಾಡಿಕೊಂಡು ಬೆನ್ನು ಮೂಳೆ ಮುರ್ಕೊಂಡು, ಮತ್ತು ಕೆಲವೊಬ್ಬರು ಡೆತ್ ಆಗಿರೋಂಥ ಚಾನ್ಸಸ್ಸು ಇದೆ. ಬೆನ್ನು ಮೂಳೆನೇ ಇಲ್ಲ ಅಂದಮೇಲೆ ಅವರು ಡೆತ್ ಆಗಿರೋಂಥ ಚಾನ್ಸಸ್ ಇದೆ. ಸೊ ನಾವು ನೋಡಿದ್ದೇವೆ ಕೂಡ, ಬೆನ್ನು ಮೂಳೆ ಮುರ್ಕೊಂಡಿರೋರು ಎಷ್ಟು ಜನ ಇದ್ದಾರೆ. ಸೊ ಕಾಲು ಕೈ ಎಲ್ಲ ಮುರ್ಕೊಂಡಿರೋರು ಇದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ಆ ಥರ ಮಾಡಬೇಡಿ. ಯಾಕಂದರೆ ನಮ್ಮ ಮುಂದೆ ನಂಬ್ಕೊಂಡು ಮಕ್ಕಳು ಇರ್ತಾರೆ ಮತ್ತು ಮನೇಲಿ ಇರ್ತಾರೆ, ನಮ್ಮ ಅವಶ್ಯಕತೆ ತುಂಬ ಇರುತ್ತೆ. ಸೊ ನಮ್ಮ ಒಂದು ನೆಗ್ಲಿಜೆನ್ಸಿಯಿಂದ ನಾವು ಮಾಡುವಂಥ ಒಂದು ಮಿಸ್ಟೇಕ್ಸಿಂದ ಸೊ ಇಡೀ ಫ್ಯಾಮಿಲಿ ನೋವು ತಿನ್ನೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆಯೇ ಈ ಸಮಯಕ್ಕೆ ಬಂದಂಥ ಹಸುಗಳ ಲಕ್ಷಣ ಹೇಗಿರುತ್ತೆ ಅಂದರೆ ನೋಡ್ತಾ ಇರ್ಬೋದು ನೀವು, ಹಸು ನಿಂತ ಜಾಗದಲ್ಲಿ 1 ಸೆಕೆಂಡ್ ನಿಲ್ಲೋದಿಲ್ಲ. ಸೊ ಹೇಗೆ ಆಡ್ತಾ ಇದೆ ಅನ್ನೋದನ್ನು ನೋಡ್ತಾ ಇರ್ಬೋದು, ಗಮನಿಸ್ತಾ ಇದ್ದೀರಾ. ಸೊ ಹಾಗೆಯೇ ಅವು ಏನು ಮಾಡುತ್ತೆ, ತುಂಬ ಹರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಈಟಿ ಬಂದಂಥ ಸಮಯದಲ್ಲಿ ಅವು ತುಂಬ ಹರ್ಚಾಡೋಕ್ಕಂತ ಸ್ಟಾರ್ಟ್ ಮಾಡ್ತೇವೆ. ಮತ್ತು ಇನ್ನೂ ಕೆಲವೊಂದು ಹಾಲು ಕೊಡೋದ್ರಲ್ಲಿ ಕಡಿಮೆ ಮಾಡ್ತವೆ, ಇನ್ನೂ ಕೆಲವೊಂದು ಸರಿಯಾಗಿ ಮೇವು ತಿನ್ನೋದಿಲ್ಲ. ಆಮೇಲೆ ಇನ್ನೂ ಕೆಲವೊಂದು ಏನು ಮಾಡ್ತವೆ ಅಂದರೆ ತುಂಬ ಈಟಿ ಬಂದಂಥ ಟೈಮ್ನಲ್ಲಿ ಈ ಕರು ಹಾಕೋ ಟೈಮಲ್ಲಿ ಮಡೆ ಆಡ್ತವೆ, ಆ ಥರ ಮಡೆ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ.
ಸೊ ಈ ಥರ ಲಕ್ಷಣಗಳು ಕಂಡಲ್ಲಿ ನಿಮಗೆ ಹಸು ಹೀಟಲ್ಲಿದೆ ಅಂದರೆ ಸಮಯ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಂತರ ನಾವು ಸಮಯ ಕೊಡಿಸಿದ ಮೇಲೆ ಅವಕ್ಕೆ ನುಗ್ಗೆ ಸೊಪ್ಪು, ಅರಿವೆ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು ಈ ಥರ ಕೊಡಬೇಕು. ಮತ್ತು ಅವು ಸಮಯ ಕೊಡಿಸಿದ ನಂತರ ನಾವೇನು ಮಾಡ್ತೀವಿ ಅಂದರೆ ಮೇಲಕ್ಕೆ ಎತ್ತಿ ಕಟ್ತೀವಿ. ಸೊ ಆ ತಪ್ಪು ಮಾಡಬೇಡಿ. ನಾವು ಏನೇ ಮೇಲಕ್ಕೆ ಎತ್ತು ಕಟ್ಟಿದರೂ ಕೂಡ ಅದು ಗರ್ಭಕೋಶದೊಳಗಡೆ ನಾವು ಕೊಡಿಸಿದ ಸಾಮಾನು ಹೋಗಿ ನೀಟಾಗಿ ವರ್ಕ್ ಮಾಡಬೇಕು ಅಂದರೆ ನಾವು ಮೇಲಕ್ಕೆ ಎತ್ತು ಕಟ್ಟೋದಲ್ಲ. ಸೊ ಅವಕ್ಕೆ ಒಂದು ದಿನ ಪೂರ್ತಿ ಅಂದರೆ ಸಮಯ ಕೊಡಿಸಿದ್ದ ಫುಲ್ ಡೇ ಒಣಮೇವನ್ನೇ ಹಾಕಬೇಕು. ಸೊ ಮಲಗೋದಕ್ಕೆ ಅವಕಾಶ ಕೊಡಬಾರ್ದು. ಮೇವು ಮುಂದ್ಗಡೆ ಇತ್ತು ಅಂದರೆ ಯಾವುದೇ ಹಸುಗಳು ಸುಮ್ಮನೆ ಮಲಗೋದಿಲ್ಲ. ಹಾಗಾಗಿ ಒಣಮೇವನ್ನೇ ಹಾಕಿ ಅವು ಮೇವು ತಿನ್ನೋತಾ ನಿಂತ್ಕೊಂಡೇ ಇರ್ತವೆ. ಸೊ ಹಾಗಾಗಿ ಗರ್ಭ ಅಂದರೆ ಸಮಯ ಕೊಡಿಸಿದ್ದು ನಿಲ್ಲುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಈ ರೀತಿ ಲಕ್ಷಣಗಳು ನೀವೇನಾದರೂ ಹಸುಗಳನ್ನ ಸಾಕಿದರೆ ಈ ರೀತಿ ಲಕ್ಷಣಗಳೇನಾದ್ರು ಕಂಡು ಬಂದರೆ ಸೊ ಬೇಗ ಎಚ್ಚೆತ್ಕೊಳ್ಳಿ. ಹಾಗೆ ನಾನೇನು ಹೇಳಿದೆ ಆವಾಗಲೇ ಆ ಥರ ಎಲ್ಲ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ನೀವು ಯಾವ್ಯಾವ ಲಕ್ಷಣ ಇರುತ್ತೆ ಅನ್ನೋದನ್ನ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ಥ್ಯಾಂಕ್ ಯು.